ದರ್ಶನ್ ಸಂಪರ್ಕ ಇದೆಯಾ? ದರ್ಶನ್ ಅವ್ರದ್ದು ಸರ್ ಹೇಳ್ತೀನಿ ಕೇಳಿ. ದರ್ಶನ್ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್ ಬಿಟ್ಟು ಅವ್ರಿಗೆ ಒಂದೇ ಮಾತು ಅಂತೀನಿ, ಅಣ್ಣ ಏನು ತಲೆ ಕೆಡಿಸ್ಕೋಬೇಡ, ದೇವರಿದ್ದಾನೆ, ಅವ್ರೊಂದು ತಪ್ಪು ಮಾಡಿದ್ದೇನೆ ಅಂತ ಹೇಳಿದೆ ಸರ್ ಅವ್ರಿಗೆ. ದಯವಿಟ್ಟು ಈಗಿನ ಪರಿಸ್ಥಿತಿ ಕೆಟ್ಟಗಳಿಗೆ ಎಲ್ರಿಗೂ ಬರುತ್ತೆ ಸರ್. ಯಾರು ಬೇಕು ಅಂತೆಲ್ಲ ಮಾಡಲ್ಲ. ನಿಮ್ಮ ಒಂದು ಟೈಮ್ ಯಾರೋ ಕಂಪ್ಲೇಂಟ್ ಕೊಟ್ಟರು, ಬಂದರು, ನನ್ನ ಮೇಲೆ ಕೇಸ್ ಆಯಿತು. ಶ್ರೀರಂಗಪಟ್ಟಣ ಜಡ್ಜ್ ಹತ್ರ ಹೋದೆ. ಜೀವನಕ್ಕೆ ಏನು ಈ ಅವ್ರು ಕೊಡ್ತಿರೋ ಸಣ್ಣ ಪುಟ್ಟ ಇದು ಆದಾಯನೇನು? ಇಲ್ಲಿ ಹಿಂದೆಗಡೆ ಒಂದು ಮನೆ ಬಾಡಿಗೆ ಕೊಟ್ಟಿದ್ದೀನಿ ಸರ್. ಹಾಂ, ಒಂದು ಆ ಮನೆ ಬಾಡಿಗೆ ಒಂದು 15-20 ಸಾವಿರ ಬರುತ್ತೆ ಸರ್. ಅದ್ರ ಜೀವನ ನಿರ್ವಹಣೆ ಸಾಕು ಸರ್. ಒಳ್ಳೇದು ನಡೆಯುತ್ತೆ, ಒಳ್ಳೇದಾಗೇ ಆಗುತ್ತೆ, ಒಳ್ಳೇದಾಗಲೇಬೇಕು. ಯಾಕೆ ನಾವು ಒಳ್ಳೇದು ಮಾಡಬೇಕು. ದರ್ಶನ್ ಸಂಪರ್ಕ ಇದೆಯಾ? ದರ್ಶನ್ ಅವ್ರದ್ದು ಸರ್ ಹೇಳ್ತೀನಿ ಕೇಳಿ. ದರ್ಶನ್ ಅವ್ರನ್ನ ಒಂದು ನಾವು ನಮ್ಮ ಧ್ರುವ ಕುಮಾರ್ ಅವರು ಹಾಲು ಕರೆಯೋ ಸ್ಪರ್ಧೆ ಕರೆಸಿದಾಗ ನಾವು ಅವರು ವೇದಿಕೆ ಮೇಲೆ ಭೇಟಿಯಾದ್ವಿ. ಅದಾದಮೇಲೆ ದರ್ಶನ್ ಅವ್ರಿಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ ಸರ್. ಆಕ್ಸಿಡೆಂಟ್ ಆದಾಗ ಇದೇ ನಮ್ಮ ಈಗಿನ ರಿಂಗ್ ರೋಡ್ ಅಲ್ವಾ? ರಿಂಗ್ ರೋಡಲ್ಲಿ ಒಂದು ದೊಡ್ಡ ಇಶ್ಯೂ ಆಗಿತ್ತು ಅದು. ಏನೇನೋ ಮಾಡಿದ್ರೆ ಅದನ್ನ ಏನು ಮಾಡಿದ್ರು ಇಶ್ಯೂ ಆಗುತ್ತೆ. ಇವತ್ತು ಏನು ಮಾತಾಡಿದ್ರು ವಿಷಯ ಆಗುತ್ತೆ. ಇಲ್ಲಿ ನಮ್ಮ ಕೊಲಂಬಿ ಏಷ್ಯಾ ಕೊಲಂಬಿ ಏಷ್ಯಾ ಇತ್ತು, ಈಗ ಮಣಿಪಾಲ್ ಆಗಿದೆ. ಕೊಲಂಬಿ ಏಷ್ಯಾಗೆ ಅಡ್ಮಿಟ್ ಆಗಿರ್ತಾರೆ. ನಾನು ಹೋಗ್ತೀನಿ ನೋಡೋಕ್ಕೆ ಹೋದಾಗ ಕೈ ಮುಡ್ಕೊಂಡು ಮಲಗಿರ್ತಾರೆ. ಅವ್ರ ತಲೆ ಸವರ್ತೀನಿ. ಸವರ್ಬಿಟ್ಟು ಅವ್ರಿಗೆ ಒಂದೇ ಮಾತು ಅಂತೀನಿ, ಅಣ್ಣ ಏನು ತಲೆ ಕೆಡಿಸ್ಕೋಬೇಡ, ದೇವರಿದ್ದಾನೆ, ಅವ್ರೊಂದು ತಪ್ಪು ಮಾಡಿದ್ದೇನೆ ಅಂತ ಹೇಳಿದೆ ಸರ್ ಅವ್ರಿಗೆ. ದಯವಿಟ್ಟು ಶಿರಡಿಗೆ ಹೋಗಿ ಬಂದುಬಿಡಿ ಅಂತ ಅಲ್ಲಿ ಹೇಳಿದೆ ಸರ್. ಆಮೇಲೆ ಈಚೆ ಕಡೆ ಬಂದೆ, ವಿಜಯಲಕ್ಷ್ಮಿ ಅವ್ರು ಕೂತಿದ್ರು. ಮೇಡಮ್ ಹೇಳಿದೆ, ಮೇಡಮ್ ಎಲ್ಲ ಒಳ್ಳೇದಾಗುತ್ತೆ, ಒಂದ್ಸಲ ದಯವಿಟ್ಟು ಶಿರಡಿಗೆ ಹೋಗಿ ಬನ್ನಿ ಅಂತ ಹೇಳಿದೆ. ಅದವ್ರಿಗೆ ಗೊತ್ತಾಗಿಲ್ಲ, ಶಿರಡಿಗೆ ಹೋಗೇ ಇಲ್ಲ ಅವರು. ನನ್ನ ಪ್ರಕಾರ ವಿಜಯಲಕ್ಷ್ಮಿ ಅವರು ಹೋಗಿರಲ್ಲ, ದರ್ಶನ್ ಅವರು ಹೋಗಿರಲ್ಲ ಸರ್. ಅವಾಗ ಹೋಗಿ ತಲೆ ಸವರಿ ಮಾತಾಡಿಕೊಂಡು ವಿಜಯಲಕ್ಷ್ಮಿ ಅವ್ರ ಕೈ ಮುಗಿದಲ್ಲದೆ ಸ್ಪೀಡಿ ರಿಕವರ್ ಅಂತ ಹೇಳಿದ್ರು. 2 ನಿಮಿಷ ನಿಲ್ಲಿಲ್ಲ ನಾನು, ಯಾಕೆಂದರೆ ಜನಗಳು ಬರ್ತಾನೆ ಇರ್ತಾರೆ, ಅವ್ರ ಫ್ರೆಂಡ್ಸ್ ಎಲ್ಲ ಡಿಸ್ಟರ್ಬೆನ್ಸ್ ಆಗೋದು ಬೇಡ ಅಂತ ತಲೆ ಸವರ್ಬಿಟ್ಟು ದರ್ಶನ್ ಅವ್ರಿಗೆ ಹೇಳ್ಬಿಟ್ಟು ಅಲ್ಲಿಂದ ಈಚೆ ಬಂದ ವಿಜಯಲಕ್ಷ್ಮಿ ಅವ್ರು ಕೂತಿರ್ತಾರೆ. ಅಮ್ಮ ನಮಸ್ಕಾರ, ಅಮ್ಮ ನಮಸ್ಕಾರ ಅಂತ, ದಯವಿಟ್ಟು ಎಲ್ಲ ಒಳ್ಳೆಯದಾಗುತ್ತೆ, ಶಿರಡಿಗೆ ಒಂದ್ಸಲಿ ಹೋಗಿ ಬನ್ನಿ. ಅವ್ರು ಶಿರಡಿಗೆ ಇನ್ನೂ ಹೋಗಿಲ್ಲ ಅಂತ ಕಾಣುತ್ತೆ. ಒಂದ್ಸಲಿ ಹೋಗಿ ಬಂದರೆ ಗುರುನಾಥ ರಾಯರು, ಮಂತ್ರಾಲಯದ ಸ್ವಾಮಿಗಳು. ಏಕೆಂದರೆ ಸರ್ ನಿಮ್ಗೆ ಯಾವ ದೇವ್ರ ಕೈ ಬಿಟ್ಟರು ಗುರುಗಳ ಕೈ ಬಿಡಲ್ಲ ಸರ್. ಗುರುಗಳು ತುಂಬ ಇಂಪಾರ್ಟೆಂಟ್ ಸರ್. ಅದಕ್ಕೆ ನಾನು ಗುರುವಾರದತ್ತು ನಾನು ಯಾವುದೇ ಗುರುಗಳು ಸಿಕ್ಕಿದ್ರು ಅವ್ರ ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಯಾಕೆಂದರೆ ಗುರುಗಳ ಆಶೀರ್ವಾದ ತುಂಬ ಇಂಪಾರ್ಟೆಂಟ್. ದಯವಿಟ್ಟು ಈಗ ಹೋಗಿಲ್ಲದೆ ಇದ್ದರೆ ಈಗ ಹೋಗಿ ಬಂದರೆ ಖಂಡಿತ ಎಲ್ಲ ಒಳ್ಳೆಯದು, ಸರಿ ಆಗುತ್ತೆ ಅಲ್ವಾ? ಈಗಿನ ಪರಿಸ್ಥಿತಿ ಕೆಟ್ಟಗಳಿಗೆ ಎಲ್ರಿಗೂ ಬರುತ್ತೆ ಸರ್. ಯಾರು ಬೇಕು ಅಂತೆಲ್ಲ ಮಾಡಲ್ಲ. ನಿಮ್ಮ ಒಂದು ಟೈಮ್ ಜಾತಕದಲ್ಲಿ ಗ್ರಹಗತಿಗಳು ಕೆಲವರು ನಂಬಲ್ಲ, ಆಗುತ್ತದು. ರಾಹುಕೇತು ದೋಷ ಬಂದಾಗ ಇವರು 7:30 ಬಂದಾಗ ಈ ಥರ ತೊಂದರೆ ಆಗಲ್ಲ. ಹೀಗೆ ರಾಹುಕೇತು ಅಂದರೆ 2 ಶುಭ ಗ್ರಹಗಳ ಮಧ್ಯೆ ಒಂದು ನೀಚ ಗ್ರಹ ಬಂದಾಗ ಈ ಥರ ತೊಂದರೆಗಳಾಗುತ್ತೆ. ಅದಕ್ಕೆ ಪರಿಹಾರ ಇದೆ, ಒಂದು ಟೈಮ್ ಅಂತ ಇರುತ್ತೆ ಸರ್. ಆ ಟೈಮ್ ಕಳಿಬೇಕು. ಎಲ್ಲ ಕಳೆದ ಮೇಲೆ ಎಲ್ಲರಿಗೂ ಸರಿ ಹೋಗುತ್ತೆ ಸರ್. ನಮಗೂ ಎಲ್ಲ ಅನುಭವಿಸ್ಬಿಟ್ಟಿದ್ದೀವಿ ಸರ್, ಎಲ್ಲ ಥರ ಅನುಭವಿಸು. ಏನೂ ಇಲ್ಲದೆ ಸರ್ ನನ್ನ ಹತ್ರ 2 ಕೋತಿ ಮರಿಗೆ ತೊಂದರೆ ಆಗಿತ್ತು, ಏಟು ಬಿದ್ದಿತ್ತು. ಅದು ಏಟು ಬಿದ್ದಿತ್ತಲ್ಲ ಅಂತ ತಂದು ಇಟ್ಕೊಂಡಿದ್ದೆ ಸರ್, ಗಾಯಾಗಿ ವಾಸಿ ಆಗೋಕ್ಕೆ. ಒಂದು ಆಮೆ ಮೇಲೆ ಲಾರಿ ಹತ್ಬಿಟ್ಟಿತ್ತು, ಆ ಚಿಪ್ ಹೊಡೆದೋಗಿತ್ತಲ್ಲ ಅಂತ ತಂದು ಇಟ್ಕೊಂಡಿದ್ದೆ. ಯಾರೋ ಕಂಪ್ಲೇಂಟ್ ಕೊಟ್ಟರು, ಬಂದರು, ನನ್ನ ಮೇಲೆ ಕೇಸ್ ಆಯಿತು. ಶ್ರೀರಂಗಪಟ್ಟಣ ಜಡ್ಜ್ ಹತ್ರ ಹೋದೆ, ಕೈ ಮುಗಿದು ನಿಂತ್ಕೊಂಡೆ, ಬೇಲ್ ಸಿಕ್ತು. ಇನ್ನೂ ಕೇಸ್ ನಡೀತಾ ಇದೆ. ಅದ್ರದ್ದು ಇದು ಯಾವ ಇತ್ತೀಚೆಗಿನ? ಈಗ ಒಂದು 2 ವರ್ಷ, 1 ವರ್ಷದಿಂದ 2 ವರ್ಷದಿಂದ ಅದು ಕೋತಿ ಮತ್ತು ಆಮೇಲೆ ಏನು ಮಾಡಿದ್ರು? ಬಿಟ್ಟರು, ಅವ್ರು ತೊಗೊಂಡೋಗಿ ಬಿಟ್ಟರು, ರಿಲೀಸ್ ಮಾಡಿದ್ರು. ಬಟ್ ಅದು ನನ್ನ ಟೈಮ್. ಎಷ್ಟೋ ಪ್ರಾಣಿಗಳ ರಕ್ಷಣೆ ಮಾಡಿದ್ದೀನಿ. ಹೌದು, ಬಟ್ ನನ್ನೊಂದು ತಪ್ಪಿದೆ ಸರ್. ನಾನೇನು ಮಾಡಿದೆ, ಈ ಥರ ಏಟ್ ಬಿದ್ದಿದೆ ಅಂತ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಕೊಡಲಿಲ್ಲ. ಸೊ ಇರಲಿ, ಏನು ಮಾಡೋಕ್ಕಾಗಲ್ಲ, ಟೈಮ್ ಅದು. ಒಂದು ಲೆಸನ್ ಕಲ್ತಂಗೆ ಆಯಿತು. ಇನ್ನೂ ಕೇಸ್ ನಡೀತಿದೆ, ಅದು ಯಾವಾಗ ಇತ್ಯರ್ಥ ಆಗುತ್ತೋ ಗೊತ್ತಿಲ್ಲ. ಆಗುತ್ತೆ, ತಲೆ ಕೆಡಿಸ್ಕೊಬಾರ್ದು. ಏನಂದರೆ ಒಂದು ಚೆಂಬು ನೀರು ತಣ್ಣೀರು ತಲೆ ಮೇಲೆ ಬೀಳೋ ತನಕ ಚಳಿ ಅನಿಸುತ್ತೆ, ಆಮೇಲೆ ನಾರ್ಮಲ್ ಕಾಮನ್ ಆಗಿಬಿಡುತ್ತೆ.
ಸೊ ಅದಕ್ಕೆ ಹೋಗಿ ಬಟ್ ನಿಮಗೆ ನೋವಾಗಿಲ್ವಾ? ತುಂಬ ನೋವಾಯ್ತು ಸರ್, ತುಂಬ ನೋವಾಯ್ತು. ಉದ್ದೇಶ ಅದೇ ಅಲ್ಲ, ಅದನ್ನು ಬಟ್ ಅದಕ್ಕೆ ಹಿಂಸೆ ಕೊಡಬೇಕು ಅಂತ ಅಲ್ಲ. ನಾನೇನು ಕೋತಿ ಅದಕ್ಕೆ ಟೈಮ್ ಊಟ ಸಿಗ್ತಿತ್ತು, ಎಲ್ಲ ಇರ್ತಿತ್ತು. ನಾನು ಕೋತಿ ಆಡಿಸ್ತಿಲ್ಲ, ಕೋತಿಯಿಂದ ಕಾಸೇನು ಮಾಡ್ತಿರ್ಲಿಲ್ಲ. ಕೋತಿ ಇಟ್ಕೊಂಡು ಅಂತ ಕೋತಿ ಇದೆ ದುಡ್ಡು ಕೊಡಿ ಅದನ್ನು ಸಾಕಬೇಕು ಅಂತ ಯಾರೂ ಕೇಳ್ತಿರ್ಲಿಲ್ಲ. ಆ ಥರ ಏನಿಲ್ಲ. ಹೌದು, ಅದ್ರ ಪಾಡಿಗೆ ಅದು ಗೇಟ್ ತೆಗೆದು ಓಡಾಡೋಗೋದು, ಎಂಚೆಲ್ಲ ಕಿತ್ತಾಕ್ಬಿಡುತ್ತೆ ಅಂತ ಒಳಗಡೆ ಆಗ್ತಿದ್ದೆ ಸರ್. ಅದು ವಾಸಿ ಆಗಲಿ ಫುಲ್. ಒಂದು ಕರೆಂಟ್ ಹೊಡೆದ್ಬಿಟ್ಟಿತ್ತು. ಸೊ ರಿಲೀಸ್ ಆಯಿತು, ಅದಕ್ಕೆಲ್ಲ ಇದೆಲ್ಲ ಮಾಡಿಸಿ ಹೋಯ್ತದು, ಅದು ಪಾಡಿಗೆ ಅದಾಯಿತು. ಅದೆಲ್ಲೋ ಹೆಂಗಿದೆ ಗೊತ್ತಿಲ್ಲ. ಸೊ ತುಂಬ ನೋವಾಯಿತು. ಅದಾಗ ನೆಕ್ಸ್ಟ್ ವೀಕೆ ನನ್ನ ಕಣ್ಣೆದುರುಗಡೆನೆ ಇದೇ ರೋಡಲ್ಲಿ ಒಂದು ಕೋತಿಗೆ ಆಕ್ಸಿಡೆಂಟ್ ಆಯಿತು. ಹತ್ರ ಹೋದೆ ಅಷ್ಟೇ, ಮುಟ್ಲಿಲ್ಲ, ಮಾಡಲಿಲ್ಲ. PFಗೆ ಫೋನ್ ಮಾಡಿದೆ, ಸರ್ ಈ ಥರ ಆಗಿದೆ, ಬಂದು ತೊಗೊಂಡೋಗಿ ಅಂತ. ತೊಗೊಂಡೋದು. ಇನ್ಮೇಲೆ ಅದೇ ಮಾಡೋದು ನಾನು ಮುಟ್ಟಕ್ಕೆ ಹೋಗಲ್ಲ ಅದನ್ನ, ಆಕ್ಸಿಡೆಂಟ್ ಆಗಿರೋ ಪ್ರಾಣಿಗಳನ್ನ ಮೊನ್ನೆ ತೊಗೊಂಡೋಗಿ ಅಷ್ಟೇ. ಹಾವಿಗೆ ಸಂಬಂಧಪಟ್ಟು ನನ್ನ ಲೈಸೆನ್ಸ್ ಇದೆ. ಮಾತ್ರ ಲೈಸೆನ್ಸ್ ಇದೆ? ಏನು ಲೈಸೆನ್ಸ್ ಅದು? ಅದು ಡಿಪಾರ್ಟ್ಮೆಂಟಿಂದ ಒಂದು ಲೈಸೆನ್ಸ್ ಕೊಡ್ತಾರೆ ಸ್ನೇಕ್ ರೆಸ್ಕ್ಯೂ ಮಾಡೋಕ್ಕೆ. ಒಂದು ಏನಿದೆ ಅದರಲ್ಲಿ? ಅದರಲ್ಲಿ ಏನಿದೆ ಅಂದರೆ ಅವುಗಳನ್ನ ರಕ್ಷಣೆ ಮಾಡಬೇಕು, ಎಕ್ಸಿಬಿಟ್ ಮಾಡೋ ಹಾಗಿಲ್ಲ, ಬೇರೆ ಕಡೆಯಲ್ಲಿ ತೋರಿಸೋಗಿಲ್ಲ, ಹಿಡಿಬೇಕು, ಅದನ್ನ ತೊಗೊಂಡು ನ್ಯಾಚುರಲ್ ಹ್ಯಾಬಿಟೇಟ್ಗೆ ಬಿಡಬೇಕು ಅಷ್ಟೇ. ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಓಕೆ. ಬಟ್ ನಾನು ಅಷ್ಟು ಯಾವುದು ಇಟ್ಕೊಳಕ್ಕೆ ಹೋಗಲ್ಲ, ಎಲ್ಲ ಬಿಟ್ಬಿಡ್ತೀನಿ ಸುಮ್ಮನೆ. ಯಾಕೆ ನನಗೆ ಏನಕ್ಕದು ಅಷ್ಟೇ. ಈಗ ಡೊಮೆಸ್ಟಿಕ್ ಅನಿಮಲ್ ನೋಡಿ, ನಾಯಿಗಳಿದೆ, ಕುರಿಗಳಿದೆ, ಗೋಶಾಲೆಯಲ್ಲಿ ಹಸುಗಳಿದೆ, ಆಮೇಲೆ ಒಂದಷ್ಟು ಪಕ್ಷಿ ಪ್ರಾಣಿಗಳಿದೆ, ಪಾರಿವಾಳಗಳಿದೆ, ಅದ್ರ ಜೊತೆ ನೆಮ್ಮದಿಯಾಗಿದೆ. ಸೊ ನಾನು ಹೇಳೋದಿಷ್ಟೇ, ಯಾರೇ ಆಗಲಿ ಫಸ್ಟು ವೈಲ್ಡ್ ಅನಿಮಲ್ ನೋಡಬೇಕಾದ್ರೆ ಫಸ್ಟು ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿಬಿಡಿ. ಈ ಥರ ಸರ್ ಒಂದು ವೈಲ್ಡ್ ಅನಿಮಲ್ ಸಿಕ್ಕಿದೆ, ಇದು ಗಾಯವಾಸಿ ಆಗೋದಂಗೆ ಇಟ್ಕೊಂಡು ಬಿಟ್ಬಿಡ್ಲಾ ಅಥವಾ ತಂದು ಕೊಡಲ ಅಥವಾ ನೀವೇನು ರೆಡಿ ಮಾಡ್ತೀವಿ, ಫಸ್ಟ್ ಇನ್ಫಾರ್ಮೇಷನ್ ದಯವಿಟ್ಟು ಕೊಟ್ಬಿಡಿ. ಇನ್ಫಾರ್ಮೇಷನ್ ಕೊಡ್ದೇ ಯಾವ ವೈಲ್ಡ್ ಅನಿಮಲ್ಸು ಮುಟ್ಟಕ್ಕೆ ಹೋಗಬೇಡಿ, ಏನು ಮಾಡೋಕ್ಕೆ. ಈಗ ನವಿಲುಗಳಿಗೆ ನಾಯಿ ತಿನ್ನು ಕಚ್ಚಿಬಿಟ್ಟಿರುತ್ತೆ, ಅವಾಗ ಕರೀತಾರೆ, ಸರ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿಬಿಡಿ ಸರ್, ಅವ್ರು ಯಾರನ್ನು ಕಳಿಸಿ ಹಿಡಿಸ್ತಾರೆ. ಯಾಕೆಂದರೆ ಕೆಲವೆಲ್ಲ ಕಾನೂನೇ ಆಗಿದೆ, ಇವಾಗ ನಾವು ಅದನ್ನು ಮುಟ್ಟಕ್ಕೂ ಆಗಲ್ಲ, ಅವನು ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಕಾನೂನು ಆ ಥರ ಇರೋದ್ರಿಂದ ಕಾನೂನು ಪಾಲನೆ ಮಾಡಬೇಕು. ನಂದೇನೋ ಬ್ಯಾಡ್ ಟೈಮ್ ಈ ಥರ ಆಯಿತು. ಬ್ಯಾಡ್ ಟೈಮ್ ಬಂದಾಗ ಎಲ್ಲ ಸರ್ ಅಂತ ರಾಮನೇ 14 ವರ್ಷ ವನವಾಸಕ್ಕೆ ಹೋದರು, ಪಾಂಡವರೇ 14 ವರ್ಷ ವನವಾಸಕ್ಕೆ ಹೋದರು. ನಿಮಗೆ ಗೊತ್ತಿರೋ ಹಾಗೆ ಈಗ ಶನೇಶ್ವರ ಹಿಡ್ಕೊಳಕ್ಕೆ ಬಂದಾಗ ರಾವಣ ಏನು ಮಾಡ್ತಾನೆ, ಹೋಗಿ ನೀರಲ್ಲಿ ಉಸ್ಕೊಂಡ್ಬಿಡ್ತಾನೆ. 7 ವರ್ಷ ಆದಮೇಲೆ ಈಚೆ ಬರ್ತಾನೆ, ನಾನೇನು ಮಾಡ್ಕೊಳಕ್ಕಾಗಲ್ಲ ನೀನು ಅಂತಾನೆ. ಅವಾಗ ಶನೇಶ್ವರ ಅಂತಾನೆ, ಯಾರಿಗೂ ಕಾಣ್ದೆ ನೀವು ಒಳಗಡೆ ಇದ್ದಲ್ಲಪ್ಪ, ಅದೇ ನಾನು ಹಿಡ್ಕೊಂಡಿದ್ದಕ್ಕೆ ನೀವು ಒಳಗಡೆ ಇದ್ದೆ, ಇನ್ನೇನಿಲ್ಲ. ಆ ಪರಮಾತ್ಮ ಆಟ ಆಡಿಸ್ತಾನೆ, ಆಡಬೇಕು. ಏನೇನಿದೆಲ್ಲ ಲೆಸನ್ ಅನ್ಕೋಬೇಕು ಸರ್, ಒಂದು ಪಾಠ. ಆ ಪಾಠ ಕಲಿಬೇಕು ಸರ್. ಇಲ್ಲಾಂದರೆ ನಮಗೆ ಭಯ ಅನ್ನೋದಿರಲ್ಲ. ಸ್ವಲ್ಪ ಭಯ ಇದ್ರೇ ನಾವು ಜೀವನದಲ್ಲಿ ಬದುಕೋಕ್ಕಾಗೋದು ಸರ್, ಭಯ ಇಲ್ಲದೆ ಬದುಕೋಕ್ಕಾಗಲ್ಲ. ಜೀವನಕ್ಕೆ ಏನು ಈ ಅವ್ರು ಕೊಡ್ತಿರೋ ಸಣ್ಣ ಪುಟ್ಟ ಇದು ಆದಾಯನೇನು? ಇಲ್ಲ ಸರ್, ನಾನು ಹಾವು ಹಿಡಿಯೋದು ಬರೋದ್ರಲ್ಲಿ ನಾನು ಪ್ರಾಣಿಗಳಿಗೆ ಹಾಕ್ಬಿಡ್ತೀನಿ ಸರ್. ಇಲ್ಲಿ ಹಿಂದೆಗಡೆ ಒಂದು ಮನೆ ಬಾಡಿಗೆ ಕೊಟ್ಟಿದ್ದೀನಿ ಸರ್. ಆ ಮನೆ ಬಾಡಿಗೆ ಒಂದು 15-20 ಸಾವಿರ ಬರುತ್ತೆ ಸರ್. ಅದ್ರಲ್ಲಿ ಜೀವನ ನಿರ್ವಹಣೆ ಸಾಕು ಸರ್, ಸಾಕು. ಇದೆಲ್ಲ ಸ್ವಂತದ? ಇದೆಲ್ಲ ಅಪ್ಪ ಮಾಡಿದ್ದು. ಇದು ನಮ್ಮ ತಂದೆ ಆವಾಗ 1980 ಮಾಡಿದ ಸೈಟ್ಗಳಿದು. ಅದು ನಮ್ಮ ಅಜ್ಜಿ ಸೈಟು, ಅದನ್ನ ನಾನೇ ತೊಗೊಂಡೆ. ಇದು ಅಷ್ಟೇ ಎಲ್ಲ ಆವಾಗ ಇದು ಮಾಡಿ ಇಷ್ಟೊಂದು ಜಾಗ ಇದೆ. ಏನೋ ನೆಮ್ಮದಿಯಿಂದ ಭಗವಂತ ಒಂದು ಜಾಗ ಕೊಟ್ಟಿದ್ದಾನೆ. ದೇವ್ರ ದಯೆಯಿಂದ ಇಲ್ಲಿ ತನಕ ಚೆನ್ನಾಗಿದ್ದೀನಿ, ಮುಂದೆನೂ ಚೆನ್ನಾಗಿರ್ತೀನಿ, ಚೆನ್ನಾಗಿರಬೇಕು ಅಷ್ಟೇ ನನ್ನ ಆಸೆ. ಒಳ್ಳೇದು ನಡೆಯುತ್ತೆ, ಒಳ್ಳೇದಾಗೇ ಆಗುತ್ತೆ, ಒಳ್ಳೇದಾಗಲೇಬೇಕು. ಯಾಕೆ ನಾವು ಒಳ್ಳೇದು ಮಾಡಬೇಕು. ನಾವು ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಇದಂತೂ ಸತ್ಯ. ಏಕೆಂದರೆ ನಾನು ಹುಟ್ಟಿದ ನಂಬರ್ 17, ನಂಬರ್ 8 ನಂದು ಟೋಟಲ್. 8 ಅಂದು ಯಾರು? ಶನೇಶ್ವರ ಸ್ವಾಮಿ. ಅವ್ರು ಹೇಳೋದಿಷ್ಟೇ, ನೀನು ನ್ಯಾಯವಾಗಿ ನಡ್ಕೊಂಡು ನಿನ್ನ ಜೊತೆ ನಾನು ಇರ್ತೀನಿ, ನೀ ಅನ್ಯಾಯ ಮಾಡಿದೆ ನಿಂಗೆ ಅನ್ಯಾಯ ಮಾಡ್ತೀನಿ. ಅವ್ರ ಸಿಸ್ಟಮ್ ಹಂಗೆ, ಅವರು ಥರ ನ್ಯಾಯವಾದಿ. ಸೊ ಅವ್ರು ನನ್ನ ಹಿಂದೆ ಇರೋದ್ರಿಂದ ಎಲ್ಲ ನಡ್ಕೊಂಬರ್ತಾಯಿದೆ. 17 ನಂದು ಡೇಟ್ ಆಫ್ ಬರ್ತ್ 17/5/1967. 17 ಅಂದರೆ 8 ಅಂದರೆ ದೊಡ್ಡ ಪ್ಲ್ಯಾನೆಟ್. ಸ್ಲೋ, ತುಂಬ ಸ್ಲೋ. ಏನೇ ಕೆಲಸ ಆಗಬೇಕು ನಿಧಾನಕ್ಕೆ ಆಗೋದು ಮತ್ತು ಪರ್ಮನೆಂಟಾಗಿ ಆಗುತ್ತೆ. ಸೊ ಅವ್ರು ನನ್ನ ಜೊತೆ ಇದ್ದಾರೆ, ನಡ್ಕೊಂಡು ಹೋಗ್ತಾಯಿದೆ. ಪ್ರಾಣಿಗಳ ಇದೆ, ಅವ್ರು ಸಾಕ್ತಾಯಿದ್ದೀನಿ. ಜೀವನಕ್ಕೇನು ತೊಂದರೆ ಇಲ್ಲ ಸರ್. ಮಕ್ಕಳು ಜವಾಬ್ದಾರಿ ಕಳ್ಕೊಂಡ್ಮೇಲೆ ಏನು 2 ಹೊತ್ತು ಊಟ, ವಯಸ್ಸಾದ್ಮೇಲೆ ಎಷ್ಟು ಊಟ ಮಾಡ್ತೀರಾ? ಇಷ್ಟು ಮಾಡ್ಬೋದಾ? ಶುಗರ್ ಇದ್ರೆ ಅದು ಇಲ್ವಾ? ದೇವ್ರ ದಯಿಂದ ಅದಿಲ್ಲ ನನಗೆ. ಸೊ ನೆಮ್ಮದಿಯಾಗಿದ್ದೀನಿ ಸರ್. ಅದೊಂದು ಕಾರ್ ಇದ್ದಲ್ಲ ಸರ್ 800? ಇದೆ, ಅಲ್ಲೇ ಇದೆ 800.
ಅದು ಯಾವ ಥರ ತೊಗೊಂಡೆ ಗೊತ್ತಾ ಸರ್, ತುಂಬ ಕಷ್ಟಪಟ್ಟು ತೊಗೊಂಡೆ ಹಾಂ. ಸರ್. ನನಗೆ ನಿಮಗೆ ಗೊತ್ತು ಸರ್, ಹೆಸರು ಮಾಡಿದವರು ರೋಡಲ್ಲಿ ರಿಸರ್ಚ್ ಮಾಡೋಕ್ಕಾಗಲ್ಲ. ಹಾಂ. ಅವಸರ ಯುದ್ಧ ತಡಿಬೋದು. ಹೌದು. ಅವು ತುಂಬ ಅರ್ಜೆಂಟ್ ಆಗಿಬಿಟ್ಟಿತ್ತು. ಆ ಹೈವೇ ಸರ್ಕಲಲ್ಲಿ ನನ್ನ ಫ್ರೆಂಡ್ ರಾಯ್ಸ ಅಂತಿದ್ದ, ಅವ್ನ ಗ್ಯಾರೇಜ್ಗೆ ಅಣ್ಣ ಏನು ಅರ್ಜೆಂಟ್ ಹೋಗ್ಬೇಕು, ಹೋಗು ಮಾರಿ ಅಲ್ಲಿ ಅನ್ನ. ಹೋದಾಗ ಒಂದು ಬಜಾಜ್ ಸ್ಕೂಟ್ರ್ ಇತ್ತು. ಎಷ್ಟು ದಿನ ಕಾರಲ್ಲಿ ಬಜಾಜಲ್ಲಿ ಓಡ್ತೀನಿ, ಒಂದು ಕಾರ್ ತೊಗೊಂಡು, ದುಡ್ಡು ಬೇಕಲ್ಲ ಮಾರಿ ಎಲ್ಲಿಂತಲ್ಲಿ, ಇದೊಂದು ಕಾರ್ ನಿಂತಿದೆ ನೋಡು ತೊಗೊಂಬಿಡು. ಎಷ್ಟು ಹಣ ಇದಕ್ಕೆ? 25,000 ಅಂತ. 25,000 ಎಲ್ಲಿಂದ ತಲ್ಲಿ ರಾಯ್ಸ? ಒಂದು ಕೆಲಸ ಮಾಡಿ 22,000 ಕೊಟ್ಬಿಡು ಅಂತ. ಸರ್ ನನ್ನ ಅದೃಷ್ಟಕ್ಕೆ 500 ರೂಪಾಯಿ ಇತ್ತು ಸರ್ ಅವತ್ತು. ಕೊಟ್ಬಿಟ್ಟೆ ಅವನಿಗೆ, ಈಗಲೇ ಗಾಡಿ ತೊಗೊಂಡೋಗು ಅಂತ. 500 ರೂಪಾಯಿ ಗಾಡಿ ಕೊಟ್ಟೇ ಬಿಟ್ಟೆ ಸರ್. ಓಕೆ. ಅದು ತಂದೆ. ವಾಟ್ರ್ ಬಾಡಿ ಹೊಟ್ಟೋಗಿತ್ತು. ವಾಟ್ರ್ ಬಾಡಿಗೆ ಎಷ್ಟೊಂದು 650 ರೂಪಾಯಿ. 650 ರೂಪಾಯ ಅಂತೂ ಇಂತೂ ಮುಜಿಬಣ್ಣನ ಹತ್ರ ಹೋಗಿ ವಾಟ್ರ್ ಬಾಡಿ ಹಾಕಿಸ್ದೆ. ಹಾಕ್ಸಿದ್ಮೇಲೆ ಗಾಡಿ ಓಡಿಸ್ದೆ. ತಿಂಗ್ಳಿಗೆ 1,000, ತಿಂಗ್ಳಿಗೆ 500 ರೂಪಾಯಿ, ತಿಂಗಳಿಗೆ 2,000, ತಿಂಗ್ಳಿಗೆ 100 ರೂಪಾಯಿ, ಈ ಥರ ಕೊಟ್ಟು 22,000 ತೀರಿಸಿ ಸರ್. ಅವನು ತಾಳ್ಮೆಯಿಂದ ಇಸ್ಕೊಂಡ ಸರ್. ಓಕೆ. ಕೊನೆಯಲ್ಲಿ ಬೇಜಾರಾಗಿ 2,000 ಬಿಟ್ಟೇ ಬಿಟ್ಟ. ನಿನ್ನ ಕಷ್ಟ ನೋಡೋಕ್ಕಾಗಲ್ಲ ಅಂತ. ಅದು ಯಾರ್ದು ಅಂದರೆ, ಮೈಸೂರಲ್ಲಿ ಒಬ್ರು ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ ಸರ್, ಹರಿಹರನ್ ಅಂತ. ಅವರ ಮನೆಯವ್ರದ್ದು ಸರ್ ಗಾಡಿ. ಆ ಗಾಡಿ ಅವ್ರದ್ದು. ಓಕೆ. ಮೈಸೂರಿಗೆ 2ನೇ ಗಾಡಿನೋ 3ನೇ ಗಾಡಿನೋ ಅವ್ರ ಗಾಡಿ ಇಟ್ಕೊಂಡು ಓಡಿಸ್ತಾ ಇದ್ದೀನಿ ಸರ್. ಈಗ ನೀವು ಓಡಾಡೋ ಗಾಡಿ? ಸರ್ ಅದರಲ್ಲೂ ಓಡಾಡ್ತೀನಿ. ಇನ್ನೊಂದು 800 ಇದೆ. ಗಾಡಿ ಓಡ್ತಾ ಈಗ ಸರ್. ಒಂದೇ ಕೇಕ್ ಸ್ಟಾರ್ಟ್ ಆಗುತ್ತದು. ಹೌದಾ? ಒಂದೇ ಸುಮ್ಮನೆ ಹಿಂಗೆ ಸ್ಟಾರ್ಟ್ ಆಗುತ್ತದೆ. ಓಕೆ. ನಾನು ಎಲ್ಲ ಗಾಡಿಯಲ್ಲಿ ಓಡಾಡ್ತೀನಿ ಸರ್. ಹಾಂ. ಬೇಜಾರಾಗಿ ಇದು ತೊಗೊಂಡು ಹೋಗ್ತೀನಿ. ಅದ್ರಲ್ಲಿ ಏನು ಸ್ಟಿಕ್ಕರ್ ಏನೆಲ್ಲ ಹಾಕಿದ್ರಲ್ಲ? ಇದೆ. ನನಗೆ ಎಲ್ಲೆಲ್ಲಿ ಮನ್ಸಿಗೆ ಬರುತ್ತೆ ಆ ನೋವುಗಳು ಹಾಕ್ತೀನಿ. ಶ್ರೀಮಂತರು ಮನೆಗೆ ಆವಿಡಿಯಕ್ಕೆ ಹೋಗಿರ್ತೀನಿ, ಅವ್ರು 100 ರೂಪಾಯಿ 50 ರೂಪಾಯಿ ಕೊಡ್ತಾರೆ. ಅವಾಗ ಬಂದು ಬರ್ಸ್ತೀನಿ, ದೊಡ್ಡವರ ಸಣ್ಣತನ ಅಂತ ಬರ್ಸ್ತೀನಿ. ಕೆಲಸ ಆಗೋ ತನಕ ಗಾಡು, ಆದ್ಮೇಲೆ ಡಾಗ್ ಅಂತ ಬರ್ಸ್ತೀನಿ. ಯಾಕೆಂದರೆ ಅವ್ರ ಮನೆಗೆ ಏನೇ ಕೆಲಸ ಆಗಬೇಕು ಅಂದಾಗ ನಾವು ದೊಡ್ಡವ್ರ ಥರ ಕಾಣ್ತೀವಿ. ಕೆಲಸ ಆದಮೇಲೆ ದೊಡ್ಡದಾಗ್ಬಿಡ್ತು ಅವ್ರಿಗೆ. ಈ ಥರ ಆ ಥರ ಎಲ್ಲ ತಲೆಗೆ ಬಂದಿದ್ದು ಬರ್ಸ್ತೀನಿ. ರೈತರಿಗೆ, ಸೈನಿಕರಿಗೆ, ತಂದೆ ತಾಯಿಗೆ, ಶಿಕ್ಷಕರಿಗೆ ಇವ್ರಿಗೆಲ್ಲ ಗೌರವ ಕೊಡಿ ಅಂತ, ಪರಿಸರಕ್ಕೆ ಗೌರವ ಕೊಡಿ ಅಂತ ಬರ್ಸಿದ್ದೀನಿ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಕಿಸ್ಸಿಂಗ್ ಎ ಸ್ನೇಕ್ ಈಸ್ ಈಸಿಯರ್ ದೆನ್ ಕಿಸ್ಸಿಂಗ್ ಎ ಗರ್ಲ್ ಅಂತ ಬರ್ಸಿದ್ದೀನಿ. ಅವು ಒಂದ್ಸಲಿ ಕುಟುಕ್ತಾನೆ ಇರ್ತಾರೆ ಅಂತ ಬದುಕಿಸಿದ್ದೀನಿ. ಈ ಥರದ್ದು ಏನೋ ಒಂದು ತಲೆಗೇನು ಬರುತ್ತೆ ಆ ಥರ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ಸ್ಟ್ರಗಲ್ ಅಂತ ಬರ್ಸಿದ್ದೀನಿ. ಈ ಥರ ಎಲ್ಲ ಬರ್ಸ್ಕೊಂಡು ನನ್ನ ತಲೆಗೆ ಏನು ಬರುತ್ತೆ ಆ ಥರ ಬರ್ಸ್ಕೊಂಡು ಅದಕ್ಕೆ ಈಗೊಂದು ಬರ್ಸ್ಬೇಕು ಅಂತಿದ್ದೀನಿ ಸರ್. ಪ್ರಪಂಚದಲ್ಲಿ ಭಿಕ್ಷೆ ಕೇಳು ಕೊಟ್ಬಿಡ್ತಾರೆ, ಸಾಲ ಕೇಳೋ ಕೊಡಲ್ಲ. ಸಾಲಕ್ಕಿಂತ ಭಿಕ್ಷಕನೇ ದೊಡ್ಡವನು. ಯಾಕೆಂದರೆ ಭಿಕ್ಷೆ ಹಾಕಿದ್ದನ್ನು ಕೇಳಲ್ಲ. ಸಾಲಗಾರ ಹಂಗಲ್ಲ, ಸಾಲ ಕೊಟ್ಟಿದ್ದು ಬಂದು ಕೇಳ್ತಾನೆ ಇರ್ತಾನೆ. ಸಾಲ ಒಳ್ಳೇದೇ, ಭಿಕ್ಷೆ ಒಳ್ಳೇದ? ಅದೇ ಭಿಕ್ಷೆ ಬಿಡ್ಬೇಕಾದ್ರೆ ಮರ್ಯಾದೆ ಹೋಗುತ್ತೆ. ಪರವಾಗಿಲ್ಲ, ಮರ್ಯಾದೆ ಹೋಗೋದು ಪರವಾಗಿಲ್ಲ. ಈ ಮರ್ಯಾದೆ ಹೋಗಿಂತ ಈ ಮರ್ಯಾದೆ ಹೋಗೋದು ಒಳ್ಳೇದು. ಈ ಥರ ಥಾಟ್ಸ್ ನಂಗೆ ಕೆಲವೆಲ್ಲ ಬರ್ತಿರುತ್ತೆ. ಇದನ್ನೆಲ್ಲ ತಲೆಗೆ ತೊಗೊಂಡು ಅದೊಂದು ಆಲ್ಟ್ರ್ ಮಾಡಿ ಒಂದು ವರ್ಡ್, ಒಂದು ಲೈನ್ ಮಾಡ್ತೀನಿ. ಅತ್ಯಂತ ಹೆಚ್ಚು ಸಂಭಾವನೆ ಸಂಭಾವನೆ ನೀವು ಹಾವು ಇಡ್ಲಿಕ್ಕೆ ಹೋದಾಗ ಅತಿ ಹೆಚ್ಚು ದುಡ್ಡು ಸಿಕ್ಕಿದ್ರಲ್ಲಿ ಹೇಗೆ, ಎಷ್ಟು? ಸರ್ ನನಗೆ ಫಸ್ಟ್ ಟೈಮು ನನ್ನ ಲೈಫಲ್ಲಿ 1,000 ರೂಪಾಯಿ ಫಸ್ಟ್ ಟೈಮ್ ಕೊಟ್ಟಿದ್ದು ಮಹಾಲಕ್ಷ್ಮಿ ಸ್ವೀಟ್ಸ್ ಮಹೇಶ್. ಫಸ್ಟು ಅವ್ರ ಲೈಫಲ್ಲಿ ಕೊಟ್ಟಿದ್ದು ನನಗೆ 1,000 ರೂಪಾಯಿ ಅಂತ ನೋಡಿ ಫಸ್ಟ್ ಸಂಭಾವನೆ. ಅಂದರೆ ಇದು ನನಗೆ ಕೊಟ್ಟಿದ್ದು ಅವರೇ ಸರ್. ಅದಾದಮೇಲೆ ಸರ್ ನನಗೆ ನಂದು ಅಂತ 10,000 ರೂಪಾಯಿ ಅಂತ ನೋಡಿದ್ದು ಸರ್. ಯಾವಾಗ ಅಂದರೆ ನಾನು ಬೆಳ್ಳೂರು ಇದರಲ್ಲಿ ಬಾಲಗಂಗಾಧರ ಸ್ವಾಮಿಗಳು ಇದಕ್ಕೆ ಪ್ರೋಗ್ರಾಮ್ ಕೊಡೋಕೆ ಹೋಗಿರ್ತೀನಿ. ಆವಾಗ 3-4 ಕಡೆ ಪ್ರೋಗ್ರಾಮ್ ಕೊಡ್ತೀನಿ. ಮೆಡಿಕಲ್ ಕಾಲೇಜಲ್ಲಿ ಪ್ರೋಗ್ರಾಮ್ ಕೊಡ್ತೀನಿ. 5 ಪ್ರೋಗ್ರಾಮ್ಗೂ ದೊಡ್ಡವ್ರು ಬಂದು ಕೂತಿರ್ತಾರೆ, ಬಾಲಗಂಗಾಧರ ಸ್ವಾಮಿಗಳು ಕೂತಿರ್ತಾರೆ. ಅವ್ರು ನನ್ನ ಕಾರ್ಯಕ್ರಮ ನೋಡ್ತಾರೆ, ಭಾರಿ ಖುಷಿಯಾಗುತ್ತೆ ಅವ್ರಿಗೆ. ಅವರು ಪ್ರಿನ್ಸಿಪಾಲ್ಗೆ ಹೇಳ್ತಾರೆ, ಸ್ನೇಕ್ಷಾಮ್ ಒಂದು ಕವರ್ ಕೊಡಿ ಅಂತ. ಅವಾಗ ಎಷ್ಟಿದೆ ಅಂತಾರೆ, ಎಷ್ಟೋ ಹೇಳ್ತಾರೆ. ಅಷ್ಟು ಕಮ್ಮಿಯಾಗಿ ಕೊಡ್ತೀರಾ ಅಂದ್ಬಿಟ್ಟು ಸ್ವಾಮಿಗಳು ಕೊಡ್ತಾರೆ ಸರ್ ಒಂದು ಕವರಲ್ಲಿ. ನನ್ನ ಲೈಫಲ್ಲಿ ಫಸ್ಟು ಟೈಮು ನಂದು ಅಂತ ಒಟ್ಟಿಗೆ 10,000 ರೂಪಾಯಿ ನೋಡಿದ್ದು ಅವತ್ತೇ ಫಸ್ಟ್. 1,000 ರೂಪಾಯಿ 10 ನೋಟ್ನ ನನ್ನ ಲೈಫಲ್ಲಿ ಅದು ಸ್ವಾಮಿಗಳು ಆಶೀರ್ವಾದ ಮಾಡಿಕೊಡ್ತಾರೆ. ಅದೇ ಫಸ್ಟು ನನ್ನ ಜೀವನದಲ್ಲಿ 10,000 ರೂಪಾಯಿ ಅಂತ ನೋಡಿದ್ದೆ ಸರ್. ಅದಕ್ಕೂ ಸರ್ ಅದಕ್ಕೊಂದು ಇನ್ನೊಂದು ಹೇಳ್ತೀನಿ ಸರ್. ಅವ್ರು 10,000 ರೂಪಾಯಿ ಕೊಟ್ಟರು. ಒಂದ್ಸಲ ಇದೇ ಥರ 90ನೇ ಇಸ್ವಿలో 91ನೇ ಇಸ್ವಿలో ಸರ್ ಶಿವಣ್ಣ ಅಂತ ಪೆಟ್ರೋಲ್ ಬಂಕ್ ಹತ್ರ ಟೀ ಮಾಡ್ತಿರ್ತಾನೆ.
ದಿನ ಬೆಳಿಗ್ಗೆ ಟೀ ಅಡ್ಡ ನಮ್ದು ಅದೇ. ಆಟೋ ಡ್ರೈವರ್ಗಳು ನಮ್ಮ ಮಾಮೂಲಿ ಟೀ ಕುಡಿಯೋದು ಮಾಮೂಲಿ. ಅಲ್ಲೋಗಿ ನಿಂತಿರ್ತೀನಿ ಸರ್, ಯಾರೋ ಒಬ್ಬ ಮೈ ಮೇಲೆ ಗಂಟೆಲ್ಲ ಹಾಕೊಂಡು ಒಂಥರ ಹುಚ್ಚಿನ ಥರ ಹೋಗ್ತಿರ್ತಾನೆ. ನನಗೇನೋ ಒಂಥರ ಅನಿಸುತ್ತೆ, ಬಾ ಟೀ ಕುಡಿ ಅಂತೀನಿ. ಹಾಯ್ ಅಂದ್ಬಿಟ್ಟು ಬೈಬಿಟ್ಟು ಹೊಡೋಗ್ತಾನೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬೈತಾರೆ, ಇದಕ್ಕೆ ಅನ್ನೋದು ಕರೆದು ಉಗಿಸ್ಕೊಳ್ಳೋದು ಇದಕ್ಕೆ ಅನ್ನೋದು, ನಿಂಗೆ ಯಾಕೆ ಬೇಕಿತ್ತು? ಅವ್ನ ಪಾಡಿಗೆ ಅವ್ನು ಹೋಗ್ತಿದ್ದ, ಅವ್ನು ಯಾಕೆ ಟೀ ಕುಡಿಯೋಕೆ ಕರೆದೆ ನೀನು? ಬೈಸ್ಕೊಂಡ ಈಗ ಅವ್ನ ಮನಸ್ಸಲ್ಲಿ ಏನು ಪೋಲಿ ಮತ್ತು ಬೈದ ಗೊತ್ತು. ದೇವರಿದ್ದಾನೆ ಬಿಡು, ನಾನು ಕರೆಯೋದು ನನ್ನ ಧರ್ಮ, ಹೋಗ್ಲಿ ಬಿಡು. ಅಲ್ಲ ಗುರು, ಹಿಂಗೆಲ್ಲ ಬೈಸ್ಕೊಂಡ್ರೆ ಬೇಜಾರಾಗಲ್ಲ ಗುರು. ಒಂದು ವಿಷಯ ಹೇಳ್ತೀನಿ ಕೇಳು. ಒಬ್ಬ ಋಷಿ ತಪಸ್ ಮಾಡ್ತಾ ಇರ್ತಾನೆ. ಮೇಲ್ಗಡೆ ಒಂದು ಗುಬ್ಬಚ್ಚಿ ಕೂತಿರುತ್ತೆ, ಕೆಳಗಡೆ ಒಂದು ಚೇಳು ನೀರಿಗೆ ಬಿದ್ದುಬಿಡುತ್ತೆ. ಆ ಗುಬ್ಬಚ್ಚಿ ಏನು ಮಾಡುತ್ತೆ, ಚೇಳು ಮುಳುಗೋಗುತ್ತಿಲ್ಲ ಅಂತ ತೆಗೆದು ಮೇಲ್ಗಡೆ ಹಾಕುತ್ತೆ. ಆ ಚೇಳು ಕುಟುಕ್ಬಿಡುತ್ತೆ, ತಿರ್ಗಾ ಬೀಳುತ್ತೆ. ಕೊನೆಯಲ್ಲಿ ಏನಾಗುತ್ತೆ, ಚೇಳನ್ನ ತೆಗೆದು ದೂರ ಹಾಕ್ಬಿಡುತ್ತೆ, ಗುಬ್ಬಚ್ಚಿ ಮೇಲೆ ಕೂತ್ಕೊಳ್ಳುತ್ತೆ. ಅದನ್ನೆಲ್ಲ ಋಷಿ ನೋಡ್ತಿರ್ತಾನೆ. ಆ ಋಷಿ ಕೇಳ್ತಾನೆ, ಅಲ್ಲಪ್ಪ ಅಷ್ಟು ಸಲಿ ನೀನು ಬದುಕ್ಸಕ್ಕೆ ಹೋದ್ರೂ ಅದು ನೀನು ಕುಟುಕ್ತಲ್ಲ, ನಿನಗೇನು ಅನಿಸ್ತಿಲ್ವಂತ. ಆವಾಗ ಅದನ್ನತ್ತೆ, ಕುಟ್ಕೋದು ಅದ್ರ ಧರ್ಮ, ಅದು ಉಳಿಸೋದು ನನ್ನ ಧರ್ಮ ನಾನು ಮಾಡಿದ್ದೀನಿ, ಅದ್ರ ಧರ್ಮ ಅದು ಮಾಡಿ ಅಂತ ಹೇಳಿದೆ. ನನ್ನ ಧರ್ಮ ಏನಪ್ಪ, ಕರೆದಿದ್ದೀನಿ, ಅವ್ನು ಬೇಡ ಅವನ ಧರ್ಮ. ಒಂದು 5 ನಿಮಿಷ ಆಗುತ್ತೆ, ತಿರ್ಗಾ ಬಂದು ಮುಂದೆ ನಿಂತ್ಕೊಂಡ್ಬಿಡ್ತಾನೆ ಸರ್. ಅವನು ಟೀ ಬೇಕು ಅಂತ ನಿಂತ್ಕೊಂಡ್ಬಿಡ್ತಾನೆ. ನಮ್ಮ ಫ್ರೆಂಡ್ಸ್ ಎಲ್ಲ ಏನು ತಿರ್ಗಾ ಬಂದ್ಬಿಡ್ತಾನೆ ಏನಕ್ಕೂ ಸರ್, ಯಾವುದೋ ಒಂದು ಗಂಟು ತೆಗಿತಾನೆ ಸರ್. ನಂದ್ಬಿಟ್ಟು ₹1 ಕೊಟ್ಟು ಸೀದಾ ಹೊಟ್ಟೋಗ್ತಾನೆ. ₹1 ತೋರಿಸ್ತೀನಿ, ಇದೆ ನನ್ನ ಹತ್ರ ಕಲೆಕ್ಷನ್ನಲ್ಲಿದೆ. ಇಲ್ಲೇ ಶೋಕೇಸಲ್ಲಿ ಇಟ್ಟಿದ್ದೀನಿ ಅದನ್ನ. ಅದು ಕೈ ಮುಗಿತೀನಿ ದಿನ. ನನಗೆ ₹1 ಕೊಟ್ಟು ಹೊಟ್ಟೋಗ್ತೀನಿ. ಅವ್ನು ನನ್ನ ಫ್ರೆಂಡ್ಸ್ಗೆ ಅಂತೀನಿ, ನೋಡಿದ್ರಾ ಬೈಕೊಂಡು ಹೋದ, ಬಂದ್ಬಿಟ್ಟು ₹1 ಕೊಟ್ಟ. ಅವನ ಮನಸ್ಸಲ್ಲಿ ಏನಿತ್ತೋ ಗೊತ್ತಿಲ್ಲ, ಕರೆಯೋದು ನಾನು ಕರೆದೆ, ನನಗೆ ₹1 ಕೊಟ್ಟೆ, ನಿಮಗೆ ಕೊಡಲಿಲ್ಲ. ಈ ಥರ ಸುಮಾರು ನಡೆದು ಬಿಡುತ್ತೆ ಸರ್ ಜೀವನದಲ್ಲಿ. ಬಟ್ ಘಟನೆಗಳು ನಡೀತಾನೆ ಇರುತ್ತೆ. ಆ ಘಟನೆ ಏನು ನಡೀತೆ ಅದನ್ನ ತಂದು ಸ್ಟಿಕ್ಕರ್ ಅಂಟಿಸ್ತಾ ಇರ್ತಾರೆ. ಓಕೆ. ವಿಷ್ಣುವರ್ಧನ್ ಜೊತೆ ಇದೇ ಊರಲ್ವಾ? ಇದೇ ಊರು. ನಿಶಬ್ದ ಫಿಲಮ್ ಶೂಟಿಂಗ್ ನಡೀತಾ ಇರುತ್ತೆ. ನಾನೊಂದು ಆವಿಡಿಯಕ್ಕೆ ಯಾದಗಿರಿಗೆ ಹೋಗ್ತಾ ಇರ್ತೀನಿ. ಅಲ್ಲಿ ಶಿವ ಅಂತ ಸೈಡ್ ಆಕ್ಟರ್ಸ್ನೆಲ್ಲ ಕಳಿಸ್ತಾನೆ. ಅವನು ಶಂಬೈ ಅಂತಾನೆ, ಏನು ಗುರು ಬಾಸ್ ಬರ್ತಿದ್ದಾರೆ ಅಂತ. ನಾನೇನು ಮಾಡ್ತೀನಿ, ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಬಂದು ನಿಂತ್ಕೊಂಡು ದಿನೇಶ್ ಬಾಬು ಡೈರೆಕ್ಟ್ ಸುಪ್ರಭಾತ್ ನಿಶಬ್ದ ನಾಯಿಗಳ ಆ ಕಡೆ ಆಟೋ ನಿಲ್ಲಿಸ್ಕೊಂಡು, ಆಟೋ ಹತ್ರ ಎಲ್ಲ ಬರ್ತಾರೆ. ಆವಿನ ಗಂಟೆಗಳಿರುತ್ತೆ, ನೋಡ್ತಿರ್ತಾರೆ. ಒಂದು ಅರ್ಮಡ ಜೀಪ್ ಬರುತ್ತೆ, ಮೆರೂನ್ ಕಲರ್. ಅಣ್ಣ ಇಳಿತಾರೆ, ಗ್ರೀನ್ ಡ್ರೆಸ್, ಒಂದು ಕೂಲಿಂಗ್ ಗ್ಲಾಸು, ಸ್ಟೈಲ್ ಗೊತ್ತಲ್ಲ. ಬಾಬು ಏನೇ ಇದೆ ರೊಂಬ ರಸ್ಸು, ಯಾರು ದಿನೇಶ್ ಬಾಬುಗೆ. ಸರ್ ಸ್ನೇಕ್ ಶಾಮ್ ಒಂದಿರ್ಕರು, ಕೂಪಿಡಿಂಗೆ ಟಕ್ಕ ಅಂತ ಕರೀತಾರೆ. ಹಿಂಗೆ ಅವ್ರ ಕೈ ಗೊತ್ತಲ್ಲ, ಅವ್ರಲ್ಲಿ ಕೈ ಹಾಕ್ತಾರೆ, ಹಾಕ್ಕೊಂಡು ಮಾತಾಡ್ತಾರೆ. ನಿಮ್ಮ ಬಗ್ಗೆ ಭಾರಿ ಓದಿದ್ದೀನಿ, ಎಲ್ಲ ಪೇಪರ್ ಓದಿದ್ದೀನಿ, ಭಾರಿ ಖುಷಿ ಆಯ್ತು ನನಗೆ ಅಂದ್ಬಿಟ್ಟೆಲ್ಲ ಮಾತಾಡಿ ಕಾಲಿಗೆ ನಮಸ್ಕಾರ ಮಾಡಬೇಡಿ ಅಂತಾರೆ. ಬೇಜಾರಿಲ್ಲ ಅಂದರೆ ಗುರುಗಳೇ ಇನ್ನೊಂದು ಫೋನ್ ನಂಬರ್ ಕೊಡ್ತೀರಾ ಅಂತ ಅಲ್ಲೇ ಟಕ ಬರ್ದು ಕೊಡ್ತಾರೆ. ಫೋನ್ ನಂಬರ್ ಕೊಟ್ಟಾಗ ನಾನು ಫೋನೇ ಮಾಡಲ್ಲ, ಅವ್ರಿಗೆ ಫೋನೇ ಮಾಡಲ್ಲ. ಅವ್ರು ಹುಡ್ತಬ್ಬ ದಿನ ಫೋನ್ ಮಾಡ್ತೀನಿ. ಓಕೆ. ಸೆಪ್ಟೆಂಬರ್ ಫೋನ್ ಮಾಡಿದ ತಕ್ಷಣ ಭಾರತಿ ಅಮ್ಮ ಎತ್ಕೋತಾರೆ. ಯಾರಪ್ಪ ಅಂತಾರೆ. ಅಮ್ಮ ನಾನು ಸ್ನೇಕ್ ಶಾಮ್ ಮಾತಾಡ್ತಿದ್ದೀನಮ್ಮ, ಅವ್ರು ಪೂಜೆಯಲ್ಲಿದ್ದಾರೆ, ಪೂಜೆ ಮುಗಿದ್ಮೇಲೆ ಫೋನ್ ಮಾಡಿಸ್ಲಪ್ಪ ಅಂತಾರೆ. ಸರ್ ಎಂಥ ಮನುಷ್ಯ ಅಂದರೆ, ಪೂಜೆ ಮುಗಿದ್ಮೇಲೆ ಅವರೇ ಫೋನ್ ಮಾಡ್ತಾರಲ್ಲ ಸರ್. ಅಣ್ಣ ಜನ್ಮದಿನದ ಶುಭಾಶಯಗಳು ಅಂತಾರೆ, ಧನ್ಯವಾದ ಹೇಳ್ತಾರೆ. ಖುಷಿ ಅಷ್ಟೇ ಸಾಕು. ಬಂದಾಗೆಲ್ಲ ಮೈಸೂರಲ್ಲಿ ಬೇಕು. ಅದೆಲ್ಲದಕ್ಕಿಂತ ಹೆಚ್ಚಿಗೆ ಸರ್, ಜಗ್ಗೇಶ್ ಅವರು ಪ್ರತಿ ವರ್ಷ ಅವ್ರ ಚೌಲ್ಟ್ರಿಲಿ ದುರ್ಗಾ ಹೋಮ ಮಾಡಿಸ್ತಾರೆ. ಪ್ರತಿ ವರ್ಷ ಕರೆಸ್ತಾರೆ, ಪೂಜೆ ಮಾಡ್ತೀನಲ್ಲ, ನನಗೂ ಆಶೀರ್ವಾದ ಸಿಗುತ್ತೆ. ಅವ್ರಿಗೆ ಇದೇ ಥರ ಇರುವಾಗ ಒಂದ್ಸರಿ ಇಲ್ಲಿ ಬಂದಿದ್ರು ಜಗ್ಗೇಶ್, ಭಾರತಿ ಅಮ್ಮ ಎಲ್ಲ ಬಂದಿದ್ರು ಇಲ್ಲಿಗೆ. ಓಕೆ. ಈ ದೇವಸ್ಥಾನಕ್ಕೆ ಬಂದಿದ್ರು ಇಲ್ಲಿಗೆ. ಇಲ್ಲಿಗೆ ಬಂದಿದ್ರು. ಓಕೆ. ಜಗ್ಗೇಶ್ ಅವರು ಇದೆಲ್ಲ ನೋಡ್ಬಿಟ್ಟು ಅವ್ರ ಫ್ರೆಂಡ್ಗೆ ಹೇಳ್ತಾರೆ, ಸ್ನೇಕ್ ಶಾಮು ಏನೋ ಹೆಲ್ಪ್ ಕೇಳಿದ್ರೆ ಮಾಡಿಬಿಡಪ್ಪ ಅಂತ. ನಂದು ದನದ ಕೊಟ್ಟಿಗೆಗೆ ನೆಲ ಹಾಕ್ಸ್ಬೇಕಾಗಿರುತ್ತೆ. ಜಗ್ಗೇಶ್ ಅವ್ರಿಗೆ ಹೇಳ್ತೀನಿ, ಅಣ್ಣ ಈ ಥರ ಆಗಬೇಕು ಅಂತ. ಎಷ್ಟಾಗ್ಬೋದು ಅಂತಾರೆ. ಅಣ್ಣ ನಂಗೆ ಗೊತ್ತಿಲ್ಲ, ಕಾಂಟ್ರಾಕ್ಟಿಗೆ ಕೇಳ್ಬಿಟ್ಟು ಹೇಳ್ತೀನಿ ಅಂತ. ಕಾಂಟ್ರಾಕ್ಟಿಗೆ ಕೇಳ್ತೀನಿ ಅಣ್ಣ ಎಷ್ಟಾಯಿತು ಅಂತ. 80,000 ರೂಪಾಯಿ ಅಂತಾರೆ. ಟಕ್ ಅಂತ ಕೊಡ್ತಾರೆ. ಅದೆಲ್ಲ ನೆಲ ಆಗಿರೋದೇ ಜಗ್ಗೇಶ್ ಅಣ್ಣ ಮಾಡಿಸ್ಕೊಟ್ಟಿದ್ದು. ಜಗ್ಗೇಶ್ ಅಣ್ಣ ಮಾಡಿಸ್ಕೊಟ್ಟಿದ್ದು ನೆಲ. ಆ ಥರ ಈ ಥರ ಸಂಭಾವನೆಗಳು
2,000 ಕೊಡೋರು, 1,000 ಕೊಡೋರು ಇದ್ದಾರೆ. 10,000 ಸಂಭಾವನೆ ತೊಗೊಂಡಿದ್ದು, ಅಂದರೆ ಸಂಭಾವನೆ ಏನಲ್ಲ, ಅವ್ರ ಆಶೀರ್ವಾದ ಪೂರ್ವಕ ಕೊಟ್ಟಿದ್ದು ನಮ್ಮ ಬಾಲಗಂಗಾಧರ ಸ್ವಾಮಿಗಳು ಕೊಟ್ಟಿದ್ದಾರೆ ಸರ್. ಪ್ರಯಾಗ್ರಾಜ್ಗೆ ಹೋಗಿದ್ದೆ, ಅವಾಗ ಬನ್ಕಂಡೆ ಬಾಬಾ ಅಂತ ಅವ್ರು ಇದ್ದಾರೆ, ನಮ್ಮ ನಿರ್ಮಲಾ ಅವ್ರು ಹೇಳಿದ್ರು ಅಲ್ಲಿ ಹೋಗಿ ಅಂತ, ಅಲ್ಲಿದ್ದೆ. ಆ ಮನುಷ್ಯ ಯಾವ ಥರ ಸರ್, ಬೆಳಿಗ್ಗೆ ಎಲ್ರಿಗೂ ತಿಂಡಿ ಯಾವ ಥರ, ನನಗೆ ಖುಷಿಯಾಗಿದ್ದದೆ ಸರ್. ವಯಸ್ಸು ಆಗ್ತಾ 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 ಕೆಲವೆಲ್ಲ ಕಳ್ಕೊಂಬರ್ತೀರ. ದ್ವೇಷ ಕಳ್ಕೊತೀರ, ಅಸೂಯೆ ಕಳ್ಕೊತೀರ, ಯಾವ ಬಿಡು ಇದೆಲ್ಲ ಕಳ್ಕೊತೀರ, ಯಾವ ಬಿಡ ಮಾಮೂಲಿ ಅದು, ವೈರಾಗ್ಯ ಬಂದ್ಬಿಡುತ್ತೆ. ಏನು ಬೇಕನ್ನ ಹೋಗುತ್ತೆ ನಿಮಗೆ, ಕಾಮಾನು ಹೊಟ್ಟೋಗುತ್ತೆ, ಮೋಹ ಹೋಗಲ್ಲ. ಬಂದಾಗ ಏನು ತಂದಿಲ್ಲ, ಹೋಗ್ತಾ ಏನು ತೊಗೊಂಡೋಗಲ್ಲ. ಮಧ್ಯ ಒಂದು ನಾಟಕ ಆಡ್ತಾಯಿದ್ದೀವಿ. ಈ ನಾಟಕನ ನಾವು ಸುಂದರವಾಗಿ ರೂಪಿಸ್ಕೊಳ್ಳೋಣ, ಖುಷಿಯಾಗಿರೋಣ, ಎಲ್ರಿಗೂ ಖುಷಿ ಕೊಡೋಣ.